ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾದಂತಹ ಹಾಗಲಕಾಯಿ ಫ್ರೈ ಒಟ್ಟಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇಲ್ಲಿ ನಾನು 3 ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ಒರೆಸಿ ಈ ರೀತಿ ಎಡ್ಜಸ್ಸನ್ನು ಫಸ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಈ 3 ಹಾಗಲಕಾಯಿಯನ್ನು ರೌಂಡ್ ಆಕಾರದಲ್ಲಿ ನಾನು ಕಟ್ ಮಾಡ್ತಿದ್ದೀನಿ. ಇದು ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಹಾಗಲಕಾಯಿ ಬೇಗ ಫ್ರೈ ಆಗೋದಿಲ್ಲ. ಆದ್ದರಿಂದ ಎಷ್ಟು ತೆಳುವಾಗುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಹುರಿಬೇಕಾಗುತ್ತೆ. ಕಹಿನೂ ಬೇಗ ಹೋಗುತ್ತೆ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡ್ರೆ, ಮತ್ತು ಬೇಗನೂ ಫ್ರೈ ಆಗುತ್ತೆ. ಆದ್ದರಿಂದ ಇಷ್ಟು ತೆಳು ಆಕಾರದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ಎಷ್ಟು ತೆಳು ಇದೆ ಅಂತ. ನೋಡಿ, ಇಷ್ಟು ತೆಳುವಾಗಿ ನೀವು ಕಟ್ ಮಾಡ್ಕೊಳ್ಳಿ. ದಪ್ಪ ಕಟ್ ಮಾಡಿದರೆ ಕಹಿ ಬೇಗ ಹೋಗಲ್ಲ. ನೋಡಿಲಿ, ನಾನು ಒಂದು ತೋರಿಸ್ತೀನಿ. ಇದು ದಪ್ಪ ಇದೆ, ಇದನ್ನು ಮಧ್ಯಭಾಗದಲ್ಲಿ ಮತ್ತೆ ನಾನು ಕಟ್ ಮಾಡ್ತೀನಿ. ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೆ. ಬಾಣಲೆ ಬಿಸಿಯಾಗಿದೆ. ಬಿಸಿ ಆದ ನಂತರ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದಂಥ ಹಾಗಲಕಾಯಿಯನ್ನು ಇದಕ್ಕೆ ಹಾಕಿದ್ದೀನಿ. ಹಾಕಿ 4 ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಯನ್ನಿಟ್ಟು ನಾನು ಇದನ್ನು ಬಾಡಿಸ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬಾಡಬೇಕು. ಬಾಡಿದ ನಂತರ ನಾವು ಎಣ್ಣೆ ಹಾಕಬೇಕು. ಮೊದಲೇ ಎಣ್ಣೆ ಹಾಕಿದರೆ ಅದು ಬೇಗ ಬಾಡಲ್ಲ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವುದ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು. ಹಾಗೆ ಹಾಗಲಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ. ಹಾಗಲಕಾಯಿ ಅಂದರೆ ಮಕ್ಕಳು ಇಷ್ಟಪಡಲ್ಲ. ನಮಗೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿರೋ ಹಿರಿಯರು ಹಾಗಲಕಾಯಿಗೋಸ್ಕರ ನಮ್ಮ ಹೊಟ್ಟೆಯಲ್ಲಿರೋ ಒಂದು ಕರಳು ಉಪವಾಸ ಇರುತ್ತೆ ಅಂತ ಹೇಳ್ತಿದ್ರು. ಆದ್ದರಿಂದ ಇದನ್ನು ತುಂಬ ಇಷ್ಟಪಟ್ಟು ತಿಂತಿದ್ವಿ. ಈಗಂತೂ ಹಾಗಲಕಾಯಿ ಅಂದರೆ ಪಂಚಪ್ರಾಣ ಅಂತಂದೇ ಹೇಳ್ಬೋದು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ಎಣ್ಣೆನ 2 ಸಾರಿ ನಾನು ಹಾಕಿ ಫ್ರೈ ಮಾಡ್ತೀನಿ, ಏಕೆಂದರೆ ಅದು ಎಣ್ಣೆ ಕುಡ್ದಾಗ ಮಾಡುತ್ತೆ ಹಾಗಲಕಾಯಿ. ಆದ್ದರಿಂದ 2 ಸಾರಿ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ. ನೋಡಿ, ಈಗ ಚೆನ್ನಾಗಿ ಬರ್ತಾ ಐತೆ. ಈ ಥರ ಬಾಡಬೇಕು, ಕಂದು ಬಣ್ಣಕ್ಕೆ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ತಿರುಗಿಸ್ತಾ ಫ್ರೈ ಮಾಡ್ತಾನೆ ಇರಿ. ಶುಗರ್ ಇರೋರಿಗಂತೂ ಇದ್ರ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ. ಜ್ಯೂಸ್ ಬದಲು ಈ ಥರ ನೀವು ಒಂದು ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು. ರೊಟ್ಟಿ ಚಪಾತಿ ಅಲ್ಲದೆ ಅನ್ನ ಸಾಂಬಾರು, ಪಲಾವು, ಪುಳಿಯೋಗರೆ, ನೀವು ಎದ್ರೊಟ್ಟಿಗೂ ತಿಂದ್ರೂ ಇದು ಬೇಜಾರಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಮನೇಲಿ ಒಳಗೆ ಹೊರಗೆ ನಿಂತ್ಕೊತಾನೆ ಓಡಾಡ್ತಿರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿಯನ್ನು ಹಾಕಿದ್ದೀನಿ. ನಿಂಬೆ ರಸನ ಹಾಕ್ಬೋದು, ಸಕ್ಕರೆ ಪುಡಿಯನ್ನು ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.